59ನೇ ಸಿಸಿಎಚ್ ಕೋರ್ಟ್ ಅಂಗೀಕರಿಸಿದೆ. ಇದರಿಂದ ಕೊಲೆ ಆರೋಪಿ ನಟ ದರ್ಶನ್ಗೆ ಮತ್ತೊಂದು ಆಘಾತ ಎದುರಾಗಿದೆ. ಇನ್ನು ಅರ್ಜಿ ವಿಚಾರಣೆ ವೇಳೆ ಕೋರ್ಟ್ ಪ್ರದೋಷ್ಗೆ ಷರತ್ತುಗಳನ್ನ ಹಾಕಿದೆ. ತನ್ನ ಗಮನದಲ್ಲಿರುವ ಸತ್ಯವಾದ ಅಂಶಗಳನ್ನ ಬಹಿರಂಗಪಡಿಸಬೇಕು. ಸತ್ಯ ಮುಚ್ಚಿಟ್ರೆ ಮಾಫಿ ಸಾಕ್ಷಿಯಿಂದ ಆರೋಪಿಯನ್ನಾಗಿಸಲಾಗುವುದು ಅಂತ 59ನೇ ಸಿಸಿಎಚ್ ಕೋರ್ಟ್ ಆರೋಪಿ ಪ್ರದೋಷ್ಗೆ ಹೇಳಿದೆ. ಈ ಪ್ರಕ್ರಿಯೆ ಮುಗಿಯುವವರೆಗೂ ಪ್ರದೋಷ್ ಜೈಲಿನಲ್ಲಿ ಇರಬೇಕಾಗಿದೆ. ಷರತ್ತು ಉಲ್ಲಂಘಿಸಿದ್ರೆ ಸುಳ್ಳು ಸಾಕ್ಷಿ ಹೇಳಿದ ಕೇಸ್ ದಾಖಲಿಸಲಾಗುತ್ತೆ. ಮಾಫಿ ಸಾಕ್ಷಿ ಬದಲು ಆರೋಪಿಯನ್ನಾಗಿಸಲಾಗುವುದು ಅಂತ ಕೋರ್ಟ್ ಷರತ್ತನ್ನ ವಿಧಿಸಿದೆ. ಯಶ್ ಧರ್ಮಸ್ಥಳಕ್ಕೆ ತೆರಳಿ ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ. ಟಾಕ್ಸಿಕ್ ಸಿನಿಮಾ ಯಶಸ್ಸಿಗಾಗಿ ಮಂಜುನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿದ ಯಶ್ ಕಾಣಿಕೆ ಕೂಡ ಒಪ್ಪಿಸಿದ್ರು. ಒಳ್ಳೇದಾಗ್ಲಿ, ಮಂಜುನಾಥ ಸ್ವಾಮಿ ಅನುಗ್ರಹ ಎಲ್ಲರೂ ಮೇಲೆ. ಅದಕ್ಕೆ ದೇವಸ್ಥಾನಕ್ಕೆ ನಾನು ಯಾವಾಗ್ಲೂ ಬರ್ತೀನಿ. ಪ್ರತಿ ಸಲ ಪ್ರತಿ ವರ್ಷ ನಾನು ಪ್ರತಿ ಸಿನಿಮಾ ಮುಂಚೆ ಬರ್ತೀನಿ. ಈ ಸಲ ಕೆಲಸದ ಒತ್ತಡದಿಂದ ಸದ್ಯ ಲಾಸ್ಟ್ ಡೇ ಆದರೂ ನಾನು ಮುಂಚೆ ಬರುವಂಥ ಅವಕಾಶ ಸಿಕ್ತು. ಎಲ್ಲ ಕೆಲಸ ಮುಗಿಸಿ ಬಂದಿದ್ದೀವಿ. ಒಳ್ಳೇದಾಗಲಿ, ಮಂಜುನಾಥನ ಆಶೀರ್ವಾದ ಇರಲಿ, ದೇವರ ಆಶೀರ್ವಾದ ಎಲ್ರಿಗೂ, ಜನಗಳ ಆಶೀರ್ವಾದ ನಮ್ಮ ಮೇಲೆ. ಬುಕ್ಕಿಂಗ್ಸಲ್ಲಿ ಒಂದು ದಾಖಲೆ ಬರೀತಾ ಇದೆ, ಇದ್ರ ಬಗ್ಗೆ ಎಲ್ಲ ಜನಗಳದ್ದು ದೇವ್ರದ್ದು, ನಮ್ದೇನಿಲ್ಲ, ಕೆಲಸ ಮಾಡಿದ್ದೀವಿ. ಇದೇ ವೇಳೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡಿದ ಯಶ್ ಆಶೀರ್ವಾದವನ್ನ ಪಡ್ಕೊಂಡ್ರು. ಇದಾದ ಬಳಿಕ ಉಜಿರೆಯ ಸುರಿಯ ಸದಾಶಿವ ರುದ್ರ ದೇಗುಲಕ್ಕೂ ಯಶ್ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ಕೆಜಿಎಫ್ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲೂ ಇಲ್ಲಿಗೆ ಭೇಟಿ ನೀಡಿದ್ದ ಯಶ್ ರೀಲ್ ಮಾದರಿ ಮಣ್ಣಿನ ಆಕೃತಿಯನ್ನ ಹರಕೆಯಾಗಿ ಸಲ್ಲಿಸಿದ್ರು. ತಮಿಳುನಾಡಿಗೆ ಮುಂದಿನ 15 ದಿನ 9,000 ಕ್ಯೂಸೆಕ್ ನೀರನ್ನ ಹರಿಸುವಂತೆ ಕಾವೇರಿ ಪ್ರಾಧಿಕಾರ ಆದೇಶಿಸಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಸಿಡಬ್ಲ್ಯೂಎಂಎ ಆದೇಶವಾಗಿ ಪರಿವರ್ತಿಸಿದೆ. ಇನ್ನು ಕಾನೂನು ಹೋರಾಟದ ಬಗ್ಗೆ ರಾಜ್ಯ ವಕೀಲರ ತಂಡ ನಿರ್ಧರಿಸಲಿದೆ ಅಂತ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಹೇಳಿದ್ದಾರೆ. ನಮ್ಮಲ್ಲಿ ಲೀಗಲ್ ಟೀಮ್ ಇದೆ, ಮಾನ್ಯ ಅಡ್ವೊಕೇಟ್ ಜನರಲ್ ಇದ್ದಾರೆ, ಸೀನಿಯರ್ ಅಡ್ವೊಕೇಟ್ಸ್ಗಳಿದ್ದಾರೆ. ಅವರು ಈ ವಿಷಯವನ್ನು ಪುನಃ ಚರ್ಚೆ ಮಾಡ್ತಾರೆ. ಏನು ವಾದವನ್ನು ಮಂಡನೆ ಮಾಡಬೇಕು ಸುಪ್ರೀಂ ಕೋರ್ಟ್ ಮುಂದೆ, ಅದ ಖಂಡಿತ ಅದ್ರ ಬಗ್ಗೆ ಅವರು ದೇ ವಿಲ್ ಟೇಕ್ ದ ಬೆಸ್ಟ್ ಆಫ್ ದಿ ಡಿಸಿಷನ್ಸ್ ಅಂತ ಹೇಳಿ ನನಗೆ ನಂಬಿಕೆ ಇದೆ. ಇನ್ನು ಸಭೆಯಲ್ಲಿ ಕೂಗಾಡಿರುವ ತಮಿಳುನಾಡಿನ ಅಧಿಕಾರಿಗಳು 9,000 ಕ್ಯೂಸೆಕ್ ನೀರು ಬಿಡುವ ಸೂಚನೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಾಂಬಾ ಬೆಳೆಗೆ 21,000 ಕ್ಯೂಸೆಕ್ ನೀರು ಬಿಡುವಂತೆ ಸಭೆಯಲ್ಲಿ ಪಟ್ಟು ಹಿಡಿದಿದ್ದಾರೆ. ಕಾವೇರಿ ಕೊಳ್ಳದ ಕೆಲ ಭಾಗಗಳಲ್ಲಿ 92% ಮಳೆ ಕೊರತೆ ಇದೆ. ಹೀಗಾಗಿ ತಮಿಳುನಾಡು ಕೇಳಿದಷ್ಟು ನೀರನ್ನ ಬಿಡೋದಕ್ಕೆ ಸಾಧ್ಯವಿಲ್ಲ ಅಂತ ಕರ್ನಾಟಕ ಹೇಳಿದೆ. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸ್ತಾ ಇರುವುದನ್ನ ವಿರೋಧಿಸಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮಂಡ್ಯದ ಕೆಆರ್ಎಸ್ ಡ್ಯಾಂ ಮುತ್ತಿಗೆಗೆ ಯತ್ನಿಸಿದ್ರು. ಈ ವೇಳೆ ಪೊಲೀಸರು ವಾಟಾಳ್ ಅವರನ್ನ ವಶಕ್ಕೆ ಪಡೆದ್ರು. ಇನ್ನು ಸೆಪ್ಟೆಂಬರ್ 1ರಂದು ತಮಿಳುನಾಡು ಗಡಿ ಬಂದ್ ಮಾಡ್ತೇವೆ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. 1ನೇ ತಾರೀಕು ತಮಿಳುನಾಡಿನ ವಾಹನಗಳು ಬಿಡೋದಿಲ್ಲ. ಇನ್ನು ಒಕ್ಕೂಟ ವ್ಯವಸ್ಥೆಯಲ್ಲಿ ಕಾವೇರಿ ನೀರು ಪ್ರಾಧಿಕಾರದ ಆದೇಶ ಪಾಲನೆ ಮಾಡಲೇಬೇಕಾಗುತ್ತೆ ಅಂತ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ನೋಡೋಣ, ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶ, ಕಮಿಟಿ ಆದೇಶ ಮತ್ತು ಇಲ್ಲಿ ಪರಿಸ್ಥಿತಿ ನೋಡಬೇಕು. ಕೆಪಿಎಸ್ಸಿ ಹಗರಣದ ಪರೀಕ್ಷಾರ್ಥಿಗಳು ಹಾಗೂ ಉದ್ಯೋಗಾಕಾಂಕ್ಷಿಗಳಿಗೆ ಆದ ಅನ್ಯಾಯವನ್ನ ಖಂಡಿಸಿ ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಮುತ್ತಿಗೆ ಹಾಕಲು ಎಬಿವಿಪಿ ವಿದ್ಯಾರ್ಥಿಗಳು ಯತ್ನಿಸಿದ್ರು. ರಾಜ್ಯ ಸರ್ಕಾರ ಕೆಪಿಎಸ್ಸಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇನ್ನು ವಿದ್ಯಾರ್ಥಿಗಳನ್ನ ಅಟ್ಟಾಡಿಸಿ ಪೊಲೀಸರು ಎಳೆದೊಯ್ದಿದ್ದಾರೆ. ಕೆಳಗೆ ಬಿದ್ದ ವಿದ್ಯಾರ್ಥಿನಿಯರ ಮೈ ಕೈ ಮುಟ್ಟಿ ಪೊಲೀಸ್ ಸಿಬ್ಬಂದಿ ಎಳೆದಾಡಿದ್ರು ಅಂತ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಕೆಪಿಎಸ್ಸಿ ಕಚೇರಿ ಮೇಲೆ ಸಿಐಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲಿಸಿದ್ದಾರೆ. ಎಸ್ಪಿ ರಾಘವೇಂದ್ರ ಹೆಗ್ಡೆ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಒಂದೇ ದಿನ 329 ವಿದ್ಯಾರ್ಥಿಗಳಿಗೆ ಸಿಐಡಿ ತಂಡ ಮತ್ತೆ ನೋಟಿಸ್ ನೀಡಿದ್ದು ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚಿಸಿದೆ. ಇಡೀ ವಿಚಾರಣೆ ವೇಳೆ ಕೆಲ ಅಭ್ಯರ್ಥಿಗಳು ತಪ್ಪೊಪ್ಪಿಗೆ ನೀಡಿದ ಹಿನ್ನೆಲೆಯಲ್ಲಿ ಮತ್ತೆ ನೋಟಿಸ್ ಅನ್ನ ನೀಡಲಾಗಿತ್ತು. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಸೆಪ್ಟೆಂಬರ್ 1ರಿಂದ 10ರವರೆಗೂ ಬಿಜೆಪಿ ಪಾದಯಾತ್ರೆಗೆ ಮುಂದಾಗಿದೆ. ರಾಯಚೂರಿನಿಂದ ಬಳ್ಳಾರಿವರೆಗೂ 200 ಕಿಲೋಮೀಟರ್ ವರೆಗಿನ ಪಾದಯಾತ್ರೆ ಇದಾಗಿರಲಿದೆ. ಪಾದಯಾತ್ರೆಯ ಪೋಸ್ಟರ್ ಮತ್ತು ರೂಟ್ ಮ್ಯಾಪ್ ಅನ್ನ ಬಿಜೆಪಿ ನಾಯಕರು ರಿಲೀಸ್ ಮಾಡಿದ್ದಾರೆ. ಇನ್ನು ಸಮಾರೋಪದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಭಾಗಿಯಾಗ್ತಾರೆ ಅಂತಲೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಸೆಪ್ಟೆಂಬರ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಒಂದು ಬೃಹತ್ ಪಾದಯಾತ್ರೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಒಂದು ಪಾದಯಾತ್ರೆಗೆ ಜೆಡಿಎಸ್ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದೆ. ಉದ್ಘಾಟನೆ ಕೂಡ ಬರ್ತಾರೆ, ಸಮಾರೋಪ ಕೂಡ ಬರ್ತಾರೆ.
ಅಧಿವೇಶನ ಮೊಟಕು ಮಾಡಿ ಸರ್ಕಾರ ಪಲಾಯನ ಮಾಡಿದೆ ಅಂತ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರುಗಳು ವಾಗ್ದಾಳಿ ನಡೆಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಸದನದಲ್ಲಿ ವಿಪಕ್ಷಗಳ ಪ್ರಶ್ನೆಗೆ ಉತ್ತರ ನೀಡದೆ ಕಾಂಗ್ರೆಸ್ ಪಲಾಯನ ಮಾಡಿದೆ ಅಂತ ಕಿಡಿಕಾರಿದ್ದಾರೆ. 140 ಜನ ಶಾಸಕರಿದ್ದರೂ ಕೂಡ ಒಂದು ರೀತಿ ಅಬ್ಬೆಪಾಲಿಗಳ ತರ ಸದನವನ್ನ ಮೊಟಕು ಮಾಡಿ ನೀವು ಕದ್ದು ಕಳ್ಳರ ರೀತಿ ಕಣ್ಣಿಗೆ ಕಾಣಿಸ್ತಾನೆ ಕಳ್ತನ ಮಾಡ್ತಿರೋನು ಯಾರಾದ್ರೂ ಕಣ್ಣಿಗೆ ಕಾಣ್ರೆ ಎಲ್ಲ ಗಂಟು ಮುಟ್ಟ ಕಟ್ಕೊಂಡು ಓಡೋಗ್ತಾನಲ್ಲ, ಹಂಗ ಓಡೋಗ್ಬಿಟ್ಟಿರಲ್ರಿ ನಿನ್ನೆ. ಈ ಕಾಂಗ್ರೆಸ್ ಸರ್ಕಾರ ಮನೆ ಮುಖ್ಯಮಂತ್ರಿಗಳು ಅಧಿವೇಶನವನ್ನ ಕಡಿತಗೊಳಿಸಿ ಪಲಾಯನವಾದ ಮಾಡಿರುವಂತದ್ದು. ಆನ್ಲೈನ್ನಲ್ಲಿ ಆಹಾರ ಪದಾರ್ಥ ಆರ್ಡರ್ ಮಾಡಿದ ಬೆಂಗಳೂರಿನ ಚಾಯ್ ರೆಡ್ಡಿ ಎಂಬ ಮಹಿಳೆಗೆ ದತ್ತೂರಿಕಾಯಿ ಪ್ಯಾಕೆಟ್ ಉಚಿತವಾಗಿ ಸಿಕ್ಕಿದೆ. ಪ್ಯಾಕೆಟ್ನಲ್ಲಿ ಹಸಿರು ಚುಕ್ಕಿ ಗುರುತು ಇದ್ರೂ ಕೂಡ ವಿಷಪೂರಿತ ಅನ್ನೋ ಎಚ್ಚರಿಕೆ ಇರಲಿಲ್ಲ. ದತ್ತೂರಿಕಾಯಿ ಸೇವಿಸಿದ ಬಳಿಕ ಆ ಮಹಿಳೆಯ ಆರೋಗ್ಯದಲ್ಲಿ ಭಾರೀ ಏರುಪೇರು ಉಂಟಾಗಿತ್ತು. ಇನ್ನು ಆನ್ಲೈನ್ನಲ್ಲಿ ಹಣ್ಣುಗಳನ್ನ ಆರ್ಡರ್ ಮಾಡಿದ್ದ ನಮ್ಮ ಮನೆಗೂ ದತ್ತೂರಿ ಹಣ್ಣು ಕೂಡ ಬಂದಿತ್ತು ಅಂತ ವಿಜಯ ಅನ್ನೋ ಮತ್ತೋರ್ವ ಮಹಿಳೆಯು ಹೇಳಿದ್ದಾರೆ. ಈ ಹಣ್ಣನ್ನ ಕತ್ತರಿಸಿ ಒಂಚೂರು ತಿಂದೆ, ಬಳಿಕ ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಅದು ಟಾಕ್ಸಿಕ್ ಅಂತ ಬಂತು. ಕೂಡಲೇ ಬಾಯನ್ನ ಗಾರ್ಗಲ್ ಮಾಡಿದೆ ಅಂತ ಹೇಳಿದ್ದಾರೆ. ಈಟ ಏನು ಅಂತ ಒಂದು 2-3 ಸೀಡ್ಸ್ ನನ್ನ ಬಾಯಿನಲ್ಲಿ ಹಾಕಿದೆ. ಅವಾಗ ಏನೋ ಸ್ವಲ್ಪ ಒಂದು ಬಿಟರ್ ಟೇಸ್ಟ್ ಇತ್ತು. ಆಮೇಲೆ ನಾನು ಗೂಗಲ್ ಮಾಡ್ತಿದ್ದೆ ಏನು ಅಂತ, ಟಾಕ್ಸಿಕ್ ಫ್ರೂಟ್ ಅಂತ ನಾನು ಓದಿದಾಗ ನಾನು ಗಾಗಲ್ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆಯಾಗಿದೆ. ಭಾರೀ ಮಳೆಗೆ ಕುಮಾರಧಾರ ನದಿ ಅಬ್ಬರಿಸಿದೆ. ಇದರಿಂದ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಜಲಾವೃತವಾಗಿದೆ. ಆದಿ ಸುಬ್ರಹ್ಮಣ್ಯ ದೇಗುಲದ ಆವರಣಕ್ಕೂ ಮಳೆ ನೀರು ನುಗ್ಗಿದೆ. ಇತ್ತ ಕೊಡಗು ಜಿಲ್ಲೆಯಲ್ಲೂ ಮಳೆ ಆರ್ಭಟ ಮುಂದುವರೆದಿದೆ. ಇದರಿಂದ ಜಿಲ್ಲೆಯ ನದಿಗಳ ನೀರಿನ ಮಟ್ಟದಲ್ಲಿ ಗಣನೀಯ ಏರಿಕೆಯಾಗಿದೆ. ಭಾರೀ ಮಳೆಗೆ ಭಾಗಮಂಡಲ ತ್ರಿವೇಣಿ ಸಂಗಮ ಮುಳುಗಡೆಯಾಗಿದೆ. ಪಾದಚಾರಿಗಳು ರಸ್ತೆ ದಾಟಲು ಮೇಲ್ಸೇತುವೆ ಬಳಸುವಂತಾಗಿದೆ. ಕೊಡಗು ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಒಂದೇ ದಿನ 100 ಮಿಲಿಮೀಟರ್ಗೂ ಅಧಿಕ ಮಳೆಯಾಗಿದೆ. ನಿರಂತರ ಮಳೆಯಿಂದ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ದೆಹಲಿಯಲ್ಲಿ H1N1 ಸೋಂಕು ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾನೆ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿ ಈವರೆಗೆ 2308 ಸೋಂಕು ಪ್ರಕರಣ ವರದಿಯಾಗಿದೆ. ಜೊತೆಗೆ 650 ಜ್ವರದ ಪ್ರಕರಣಗಳು ವರದಿಯಾಗಿದೆ. H1N1 ಸೋಂಕು ಪ್ರಕರಣ ಸಂಖ್ಯೆ ಏರಿಕೆಯಾಗ್ತಾ ಇದ್ದಂತೆ ದೆಹಲಿ ಆರೋಗ್ಯ ಸಚಿವ ಪಂಕಜ್ ಕುಮಾರ್ ಸಿಂಗ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಇನ್ನು ಸೋಂಕಿನ ವಿರುದ್ಧ ಹೋರಾಡಲು ಸರ್ಕಾರ ಸಿದ್ಧವಾಗಿದೆ. ಜನರು ಆತಂಕಕ್ಕೆ ಒಳಗಾಗುವಂತ ಅಗತ್ಯವಿಲ್ಲ ಅಂತ ಪಂಕಜ್ ಕುಮಾರ್ ಹೇಳಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ H1N1 ಸೋಂಕು ಪ್ರಕರಣ ಏರಿಕೆ ಹಿನ್ನೆಲೆ ದೆಹಲಿ ಸಿಎಂ ರೇಖಾ ಆರೋಗ್ಯಾಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಮಕ್ಕಳಲ್ಲೇ ಹೆಚ್ಚು ಸೋಂಕು ಪತ್ತೆ ಹಿನ್ನೆಲೆ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ಶಾಲೆಗಳಿಗೆ ಗೈಡ್ಲೈನ್ಸ್ ಹೊರಡಿಸಿದ್ದಾರೆ. ಶಾಲೆಯಲ್ಲಿ ಮಾಸ್ಕ್ ಧರಿಸುವಂತೆ ಮಕ್ಕಳಿಗೆ ನಿರ್ದೇಶನ ನೀಡಲಾಗಿದೆ. ಕೆಮ್ಮುವಾಗ ಸೀನುವಾಗ ಮಕ್ಕಳು ಕರವಸ್ತ್ರ ಬಳಸಬೇಕು. ಊಟಕ್ಕೆ ಮುನ್ನ ಸರಿಯಾಗಿ ಕೈ ತೊಳೆಯಬೇಕು. ಉಸಿರಾಟದ ಸಮಸ್ಯೆ ಇರುವ ವ್ಯಕ್ತಿಗಳಿಂದ ಅಂತರ ಕಾಪಾಡಿಕೊಳ್ಳಬೇಕು. ಶಾಲಾ ಕೊಠಡಿಗಳು ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಬೇಕು. ಜ್ವರ, ಕೆಮ್ಮು, ನೆಗಡಿ ಇರುವ ಮಕ್ಕಳಿಗೆ ರಜೆ ನೀಡಲು ಸೂಚನೆ ನೀಡಲಾಗಿದೆ. ವೈದ್ಯರ ಸಲಹೆ ಇಲ್ಲದೆ ಔಷಧಿಗಳನ್ನು ನೀಡದಂತೆ ಜಾಗೃತಿ ಮೂಡಿಸಲು ಸೂಚಿಸಲಾಗಿದೆ. ಇತ್ತ ಕರ್ನಾಟಕದಲ್ಲೂ H1N1 ಸೋಂಕು ಆತಂಕ ಮೂಡಿಸಿದೆ. ರಾಜ್ಯದಲ್ಲಿ 4000 H1N1 ಕೇಸ್ ಪತ್ತೆಯಾಗಿದ್ದು, ಈ ಪೈಕಿ ಬೆಂಗಳೂರಿನಲ್ಲೇ 2000 ಕೇಸ್ ಪತ್ತೆಯಾಗಿದೆ. ಈ ಸಂಬಂಧ ಸೋಮವಾರ ಆರೋಗ್ಯ ಸಚಿವ UT ಖಾದರ್ ಆರೋಗ್ಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಇನ್ನು ಸೋಂಕಿನ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ ಎಂದಿದ್ದಾರೆ. ಬೆಂಗಳೂರಿನ ವಿವಿಧೆಡೆ ದಾಳಿ ನಡೆಸಿ ಜಾಲಾಡಿರೋ ಹೆಬ್ಬಾಳ ಪೊಲೀಸರು 15 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಂಡಿದ್ದಾರೆ. ಮೊಹಮ್ಮದ್ ಮುದಸ್ಸಿರ್, ರವಿಕುಮಾರ್ ಎಂಬಿಬ್ಬರನ್ನ ಬಂಧಿಸಿದ್ದಾರೆ. ಈ ಹಿಂದೆಯೂ 12 ಆರೋಪಿಗಳನ್ನ ಬಂಧಿಸಿದ್ದ ಪೊಲೀಸರು 70 ಕೋಟಿ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಂಡಿದ್ರು. ಅಕ್ಕಿಯನ್ನ ಎಥೆನಾಲ್ ಉತ್ಪಾದಕರಿಗೆ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡ್ತಿರೋದು ಏಕೆ? ಹೀಗಂತ ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಭಾರತೀಯ ಆಹಾರ ನಿಗಮ ಮೂಲಕ ಎಥೆನಾಲ್ ಉತ್ಪಾದಕರಿಗೆ ಸ್ವಾಧೀನ ವೆಚ್ಚಕ್ಕಿಂತ 40% ಕಡಿಮೆ ದರದಲ್ಲಿ ಅಕ್ಕಿಯನ್ನ ಮಾರಾಟ ಮಾಡ್ತಿರುವ ಕೇಂದ್ರ ಸರ್ಕಾರದ ನೀತಿಯನ್ನ ಪ್ರಿಯಾಂಕ್ ಪ್ರಶ್ನಿಸಿದ್ದಾರೆ. ನೈಸ್ ಟೋಲ್ ಅಕ್ರಮ ಸಂಗ್ರಹ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಜೆಡಿಎಸ್ ನಿಯೋಗ ಲೋಕಭವನದಲ್ಲಿ ರಾಜ್ಯಪಾಲರಿಗೆ ದೂರು ನೀಡಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದು, ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತೆ ಸರ್ಕಾರಕ್ಕೆ ನಿರ್ದೇಶನ ನೀಡಲು ಮನವಿ ಮಾಡಿದ್ದಾರೆ.
ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ವಿವಿಧ ಸಂಘಟನೆಗಳು ನಾಗರಿಕರು ಸಿದ್ಧಪಡಿಸಿದ ದೂರುಗಳ ಎಫ್ಐಆರ್ ಅನ್ನ ನಟ ಪ್ರಕಾಶ್ ರಾಜ್ ಬಿಡುಗಡೆಗೊಳಿಸಿದ್ರು. ಮುಂದೆ ಚಾರ್ಜ್ ಶೀಟ್ ಕೂಡ ಹಾಕಲಾಗುತ್ತೆ. ಸೆಪ್ಟೆಂಬರ್ 1ರಂದು ಚುನಾವಣಾ ಆಯೋಗ ಚಲೋ ನಡೆಸೋದಾಗಿ ಪ್ರಕಾಶ್ ರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ರು. ರಕ್ಷಾ ಬಂಧನದ ಹಿನ್ನೆಲೆಯಲ್ಲಿ ಬಾಲಿವುಡ್ ನಟಿ ಕೃತಿ ಸನೂನ್ ಜಾಹೀರಾತು ಒಂದರಲ್ಲಿ ಕಾಣಿಸಿಕೊಂಡಿದ್ದು ಇದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ನಿಮ್ಮ ಸಹೋದರನಿಗೆ ಬಿಕಿನಿ ಅಥವಾ ಒಳ ಉಡುಪು ಧರಿಸಿ ರಾಖಿ ಕಟ್ಟಲು ಹೇಗೆ ಸಾಧ್ಯ? ಈ ಜಾಹೀರಾತನ್ನ ಬೇಕಂತಲೇ ವಿಕೃತವಾಗಿ ರೂಪಿಸಲಾಗಿದೆ ಅಂತ ನಟಿ ಹಾಗೂ ಸಂಸದೆ ಕಂಗನಾ ಕಿಡಿಕಾರಿದ್ದಾರೆ.